ನಮಸ್ಕಾರ. ಫೆಬ್ರವರಿ 2026 ಮೇಷರಾಶಿಯವರಿಗೆ ಹೇಗಿರಲಿದೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ಗ್ರಹಗಳ ಚಲನೆ ನೋಡಿದ್ರೆ ಈ ತಿಂಗಳು ಕೆಲವು ಅದ್ಭುತ ಅವಕಾಶಗಳನ್ನು ತಂದುಕೊಡೋ ಹಾಗೆ ಕಾಣ್ತಿದೆ. ಜೊತೆಗೆ ಕೆಲವು ಸವಾಲುಗಳೂ ಇವೆ. ಸೊ ಏನಿದು ಅವಕಾಶಗಳು? ಎಲ್ಲಿ ಎಚ್ಚರಿಕೆ ಬೇಕು? ಬನ್ನಿ ಎಲ್ಲವನ್ನು ವಿವರವಾಗಿ ನೋಡೋಣ. ಸರಿ, ಈ ತಿಂಗಳನ್ನ ಮೇಷರಾಶಿಯವರಿಗೆ ಒಂದು ಜಾಕ್ಪಾಟ್ ತಿಂಗಳು ಅಂತ ಯಾಕೆ ಕರೀತಿದ್ದಾರೆ? ಸುಮ್ಮನೆ ಹೇಳೋದಲ್ಲ ಇದು. ಇದರ ಹಿಂದೆ ಒಂದು ಬಹಳ ದೊಡ್ಡ ಅಪರೂಪದ ಗ್ರಹಗಳ ಸಂಯೋಗವೇ ಇದೆ. ಅದೇನು ಅಂತ ಈಗ ತಿಳ್ಕೊಳ್ಳೋಣ ಬನ್ನಿ. ಈ ಜಾಕ್ಪಾಟ್ ಹಿಂದಿರೋ ಅಸಲಿ ಶಕ್ತಿನೇ ಪಂಚಗ್ರಹ ಕೂಟಮಿ. ಹೆಸರು ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸ್ಬೋದು, ಆದರೆ ಇದು ತುಂಬಾ ಸರಳ. ಅಂದ್ರೆ 5 ಮುಖ್ಯ ಗ್ರಹಗಳು ಒಂದೇ ಕಡೆ ಬಂದು ಸೇರ್ತವೆ. ಅದು ಕೂಡ ಮೇಷರಾಶಿಯವರ ಜಾತಕದ 11ನೇ ಮನೆಯಲ್ಲಿ. ಜ್ಯೋತಿಷ್ಯದಲ್ಲಿ ಈ 11ನೇ ಮನೆ ಅಂದ್ರೆ ಲಾಭಸ್ಥಾನ. ಅಂದ್ರೆ ಹಣಕಾಸು, ಆದಾಯ, ಆಸೆಗಳು ಪೂರ್ತಿಯಾಗೋದು ಎಲ್ಲದಕ್ಕೂ ಇದೇ ಮುಖ್ಯ. ಅಷ್ಟೇ ಅಲ್ಲ, ಗುರುಗ್ರಹದ ಶುಭ ದೃಷ್ಟಿ ಕೂಡ ಇದರ ಮೇಲಿದೆ. ಅಂದ್ರೆ ಇದರ ಪವರ್ ಡಬಲ್ ಆಯ್ತು ಅಂತಾನೆ ಅರ್ಥ. ಹಾಗಾದ್ರೆ ಈ ಜಾಕ್ಪಾಟ್ನಿಂದ ಏನೆಲ್ಲ ಆಗ್ಬೋದು? ಲಾಭದ ಮನೆಯಲ್ಲೇ ಇಷ್ಟೆಲ್ಲ ಗ್ರಹಗಳು ಸೇರಿದ್ಮೇಲೆ ಮೊದಲು ಹಣಕಾಸಿನ ವಿಚಾರಣೆ ಮಾತಾಡ್ಬೇಕಲ್ವಾ? ನೋಡೋಣ ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ಹೇಗಿರಲಿದೆ ಅಂತ. ಈ ಗ್ರಹ ಸಂಯೋಗದ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ? ಹಣ ಒಂದೇ ಕಡೆಯಿಂದ ಬರೋದಿಲ್ಲ, ಬೇರೆ ಬೇರೆ ಕಡೆಯಿಂದ ಆದಾಯದ ಹೊಳೆನೇ ಹರಿಯೋ ಸಾಧ್ಯತೆ ಇದೆ. ಉದಾಹರಣೆಗೆ, ಸಂಬಳದಲ್ಲಿ ಕೆಲಸ ಮಾಡೋರಿಗೆ ಅನಿರೀಕ್ಷಿತವಾಗಿ ಬೋನಸ್ ಸಿಗ್ಬೋದು. ಬಿಸ್ನೆಸ್ ಮಾಡ್ತಿದ್ರೆ ದೊಡ್ಡ ದೊಡ್ಡ ಆರ್ಡರ್ಗಳು ಬರ್ಬೋದು. ಅಷ್ಟೇ ಯಾಕೆ, ಪಾರ್ಟ್ ಟೈಮ್ ಆಗಿ ಶುರು ಮಾಡಿದ ಯಾವುದೋ ಸಣ್ಣ ಕೆಲಸದಿಂದಲೂ ಒಳ್ಳೆ ಹಣ ಕೈ ಸೇರ್ಬೋದು. ಸರ್ಕಾರದಿಂದ ಆಗ್ಬೇಕಿದ್ದ ಕೆಲಸಗಳು ಕೂಡ ಈ ಸಮಯದಲ್ಲಿ ಸರಾಗವಾಗಿ ಆಗುತ್ತೆ. ಆದ್ರೆ ಯಾವುದೇ ಜಾಕ್ಪಾಟ್ ಹೊಡೆದ್ರೂ ಅದ್ರ ಜೊತೆ ಕೆಲವು ಕಂಡೀಷನ್ಸ್ ಅಪ್ಲೈ ಅಂತ ಇರುತ್ತಲ್ವಾ? ಹಾಗೇನೆ ಇಷ್ಟೊಂದು ಪಾಸಿಟಿವ್ ಎನರ್ಜಿ ಬಂದಾಗ ಅದನ್ನ ಸರಿಯಾಗಿ ಹ್ಯಾಂಡಲ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಯಾಕಂದ್ರೆ ಪ್ರತಿಯೊಂದು ಅವಕಾಶದ ಜೊತೆ ಒಂದಲ್ಲ ಒಂದು ರಿಸ್ಕ್ ಇದ್ದೇ ಇರುತ್ತೆ. ಸೊ ಇದು ನಾವು ಗಮನಿಸಬೇಕಾದ ಎಚ್ಚರಿಕೆಗಳು ಏನು ಅಂತ ನೋಡೋಣ. ಇಲ್ಲಿ ಬಹಳ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಶ್ರಮದಿಂದ ಬರೋ ಹಣದ ಕಡೆ ಗಮನ ಕೊಡಬೇಕು. ಅಂದ್ರೆ ಬೋನಸ್, ಕಮಿಷನ್, ಬಿಸ್ನೆಸ್ ಪ್ರಾಫಿಟ್ಸ್ ಇವೆಲ್ಲ ಸರಿ, ಆದ್ರೆ ಸುಲಭವಾಗಿ ರಾತೋರಾತ್ರಿ ಶ್ರೀಮಂತರಾಗೋಣ ಅಂತ ಶೇರ್ ಮಾರ್ಕೆಟ್ ಸ್ಪೆಕ್ಯುಲೇಷನ್, ಕ್ರಿಪ್ಟೋ, ಲಾಟ್ರಿ, ಗ್ಯಾಂಬ್ಲಿಂಗ್ ಈ ಥರದ ರಿಸ್ಕಿ ದಾರಿಗಳನ್ನ ಹಿಡಿಯೋದಕ್ಕೆ ಹೋಗಬಾರ್ದು. ಗ್ರಹಗಳ ಸ್ಥಿತಿ ಪ್ರಕಾರ ಇಂಥ ದುಸ್ಸಾಹಸಗಳು ದೊಡ್ಡ ನಷ್ಟಕ್ಕೆ ಕಾರಣ ಆಗ್ಬೋದು. ಸೊ ಹುಷಾರಾಗಿರಬೇಕು. ಓಕೆ, ಇದು ಹಣಕಾಸಿನ ವಿಚಾರ ಆಯಿತು. ಈಗ ವೃತ್ತಿ ಬಗ್ಗೆ ಮಾತಾಡೋಣ. ಇದೇ ಗ್ರಹಗಳ ಪಾಸಿಟಿವ್ ಎನರ್ಜಿ ಕೆರಿಯರ್ನಲ್ಲೂ ಒಂದು ದೊಡ್ಡ ಬೂಸ್ಟ್ ಕೊಡಲಿದೆ. ಯಾವ ಕ್ಷೇತ್ರದಲ್ಲಿರಲಿ ಪ್ರೊಫೆಷನಲ್ ಗ್ರೋತ್ಗೆ ಇದು ಒಳ್ಳೆ ಸಮಯ. ಬೇರೆ ಬೇರೆ ಪ್ರೊಫೆಷನ್ಗಳಲ್ಲಿರೋರಿಗೆ ಈ ಸಮಯ ಹೇಗೆಲ್ಲ ಸಹಾಯ ಮಾಡಬಹುದು ಅಂತ ನೋಡೋಣ. ರಾಜಕಾರಣಿಗಳಾಗಿದ್ರೆ ಜನಪ್ರಿಯತೆ ಹೆಚ್ಚಾಗುತ್ತೆ. ಸರ್ಕಾರಿ ನೌಕರರಾಗಿದ್ರೆ ಮೇಲಧಿಕಾರಿಗಳ ಕಣ್ಣಿಗೆ ಬಿದ್ದು ಪ್ರಮೋಷನ್ ಸಿಗೋ ಸಾಧ್ಯತೆ ಇದೆ. ಬಿಸ್ನೆಸ್ ಮಾಡೋರಿಗೆ ಹೊಸ ಆರ್ಡರ್ಗಳು, ಪಾರ್ಟ್ನರ್ಶಿಪ್ಗಳು ಸಿಗ್ಬೋದು. ಆದರೆ ಎಲ್ಲರೂ ಗಮನದಲ್ಲಿಡಬೇಕಾದ ಒಂದು ಕಾಮನ್ ವಾರ್ನಿಂಗ್ ಇದೆ, ಅದು ಮಾತು. ಅದರಲ್ಲೂ ಫೆಬ್ರವರಿ 23ರ ನಂತರ ಮಾತಿನ ಮೇಲೆ ಹಿಡಿತ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಇನ್ನು ಪ್ರೈವೇಟ್ ಸೆಕ್ಟರ್ಲೆ ಕೆಲಸ ಮಾಡೋರ್ಗಂತೂ ಇದು ಗೋಲ್ಡನ್ ಟೈಮ್. ಅವರ ಸ್ಕಿಲ್ಗಳಿಗೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಇಷ್ಟು ದಿನ ಮಾಡಿದ ಕೆಲಸಕ್ಕೆ ಕೊನೆಗೂ ಗುರುತಿಸುವಿಕೆ ಸಿಗುತ್ತೆ. ಸಂಬಳ ಜಾಸ್ತಿ ಆಗ್ಬೋದು ಅಥವಾ ಹೊಸ ಜವಾಬ್ದಾರಿಗಳು ಸಿಗ್ಬೋದು. ಒಂದು ವೇಳೆ ಜಾಬ್ ಚೇಂಜ್ ಮಾಡಬೇಕು ಅಂತ ಯೋಚಿಸಿದ್ರೆ ಅದಕ್ಕೂ ಕೂಡ ಇದು ಸರಿಯಾದ ಸಮಯ. ಆದರೆ ಒಂದು ಬಹಳ ಮುಖ್ಯವಾದ ಸಲಹೆ ಏನಂದ್ರೆ, ಹೊಸ ಆಫರ್ ಲೆಟರ್ ಕೈಗೆ ಸಿಕ್ಕ ಮೇಲೇನೆ ಹಳೆ ಕೆಲಸಕ್ಕೆ ರಿಸೈನ್ ಮಾಡೋದು ಒಳ್ಳೆಯದು. ಅವಸರ ಬೇಡ. ಸರಿ, ಹಣಕಾಸು ಚೆನ್ನಾಗಿರುತ್ತೆ, ಕೆರಿಯರ್ ಕೂಡ ಚೆನ್ನಾಗಿರುತ್ತೆ. ಆದ್ರೆ ಲೈಫ್ ಅಂದ್ರೆ ಇಷ್ಟೇ ಅಲ್ಲ ಅಲ್ವಾ? ಆರೋಗ್ಯ, ಸಂಬಂಧಗಳು ಇವೆಲ್ಲವೂ ಮುಖ್ಯ. ಸೊ ಈ ಗ್ರಹಗಳ ಬಲವಾದ ಪ್ರಭಾವ ಹೆಲ್ತ್ ಹಾಗೂ ರಿಲೇಷನ್ಶಿಪ್ಸ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತಾನೂ ನೋಡ್ಬೇಕಲ್ವಾ? ಬನ್ನಿ ನೋಡೋಣ. ಆರೋಗ್ಯದ ವಿಚಾರದಲ್ಲಿ ಇದೊಂದು ರೀತಿ ಕಾಯಿನ್ನ 2 ಮುಖ ಇದ್ದ ಹಾಗೆ. ಒಂದು ಕಡೆ ಮಾನಸಿಕವಾಗಿ ಸ್ವಲ್ಪ ಲೋನ್ಲಿನೆಸ್ ಇಲ್ಲಾಂದ್ರೆ ಸೆಲ್ಫ್ ಡೌಟ್ ಕಾಡ್ಬೋದು. ಆದ್ರೆ ಇದು ಟೆಂಪ್ರರಿ ಅಷ್ಟೇ. ಮೆಡಿಟೇಷನ್, ಪ್ರಾಣಾಯಾಮ ಮಾಡಿದ್ರೆ ಸಾಕು ಇದರಿಂದ ಹೊರಗೆ ಬರ್ಬೋದು. ಇನ್ನೊಂದು ಕಡೆ ಫಿಸಿಕಲ್ ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ಬೇಕು. ಬ್ಲಡ್ ಪ್ರೆಷರ್ ಇರೋರು ಎಚ್ಚರವಾಗಿರ್ಬೇಕು. ಸಣ್ಣಪುಟ್ಟ ಗಾಯಗಳಾಗೋ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಜಾಗ್ರತೆ ವಹಿಸೋದು ಒಳ್ಳೆಯದು. ಇನ್ನು ಸಂಬಂಧಗಳ ವಿಷಯಕ್ಕೆ ಬಂದ್ರೆ ಇಲ್ಲಿ ಒಂದು ಕಾಂಪ್ಲಿಕೇಟೆಡ್ ಪರಿಸ್ಥಿತಿ ಇದೆ. ಶುಕ್ರ-ರಾಹು ಸಂಯೋಗದಿಂದಾಗಿ ಆಕರ್ಷಣೆ ಹೆಚ್ಚಾಗತ್ತೆ. ಅಂದ್ರೆ ಒಂದು ರೀತಿ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಬಂದಾಗೆ ಆಗತ್ತೆ. ಆದ್ರೆ ಇನ್ನೊಂದು ಕಡೆ ಕೇತುವಿನ ಪ್ರಭಾವದಿಂದ ಮನಸ್ಸಲ್ಲಿ ಸುಮ್ಸುಮ್ನೆ ಅನುಮಾನಗಳು, ತಪ್ಪು ತಿಳುವಳಿಕೆ ಹುಟ್ಕೊಳ್ಬೋದು. ಇದು ಸಂಬಂಧಗಳಲ್ಲಿ ಗೊಂದಲ ಸೃಷ್ಟಿ ಮಾಡೋ ಸಾಧ್ಯತೆ ಇದೆ. ಹಾಗಾದ್ರೆ ಈ ಕನ್ಫ್ಯೂಷನ್ನಿಂದ ಪಾರಾಗೋದು ಹೇಗೆ? ಅದಕ್ಕೆ ಒಂದು ಸಿಂಪಲ್ ಸ್ಟ್ರಾಟಜಿ ಇದೆ. 3 ಪಿಲ್ಲರ್ಗಳು. ಮೊದಲನೇದು ತಾಳ್ಮೆ, ಎರಡನೇದು
ಕ್ಲಿಯರ್ ಕಮ್ಯುನಿಕೇಷನ್ ಅಂದ್ರೆ ಮುಕ್ತವಾಗಿ ಮಾತಾಡೋದು. ಮೂರನೇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಪರಸ್ಪರ ಅರ್ಥ ಮಾಡ್ಕೊಳ್ಳೋದು. ಈ 3 ವಿಷಯಗಳನ್ನ ಪಾಲಿಸಿದ್ರೆ ಸಂಬಂಧಗಳನ್ನ ಕಾಪಾಡ್ಕೊಳ್ಬೋದು. ಅವಸರದಲ್ಲಿ ಯಾವುದೇ ನಿರ್ಧಾರ ತಗೊಳ್ಳೋದು ಬೇಡ. ಸೊ ಇಷ್ಟೆಲ್ಲ ಅವಕಾಶಗಳು ಜೊತೆಗೆ ಎಚ್ಚರಿಕೆಗಳು ಇವೆಲ್ಲದರ ಮಧ್ಯೆ ಈ ಜಾಕ್ಪಾಟ್ ತಿಂಗಳ ಸಂಪೂರ್ಣ ಲಾಭವನ್ನ ಪಡೆಯೋದು ಹೇಗೆ? ಅದಕ್ಕೊಂದು ವಿನ್ನಿಂಗ್ ಸ್ಟ್ರಾಟಜಿ ಬೇಕಲ್ವಾ? ಈ ಗ್ರಹಗಳ ಶಕ್ತಿಯನ್ನು ಬ್ಯಾಲೆನ್ಸ್ ಮಾಡಕ್ಕೆ ಜ್ಯೋತಿಷ್ಯದಲ್ಲಿ ಕೆಲವು ಸರಳ ಪರಿಹಾರಗಳನ್ನ ಹೇಳಿದ್ದಾರೆ. ಮಂಗಳವಾರ ಅಥವಾ ಶನಿವಾರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಬರೋದು. ಪ್ರತಿದಿನ ಬೆಳಗ್ಗೆ ಓಂ ರಾಹವೇ ನಮಃ ಅಂತ ಒಂದು 11 ಅಥವಾ 27 ಸಾರಿ ಹೇಳಿಕೊಳ್ಳೋದು. ಹಾಗೇನೇ ಕಷ್ಟದಲ್ಲಿರೋರಿಗೆ ಊಟ ಅಥವಾ ಔಷಧಿ ದಾನ ಮಾಡೋದು. ಇವೆಲ್ಲ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಕಡಿಮೆಯಾಗಿ ಫೋಕಸ್ ಚೆನ್ನಾಗಿರತ್ತೆ. ಇಷ್ಟೆಲ್ಲ ಹೇಳಿದ್ರಲ್ಲಿ ಒಂದೇ ಒಂದು ವಿಷಯವನ್ನ ನೆನಪಲ್ಲಿಟ್ಕೋಬೇಕು ಅಂದ್ರೆ ಅದು ಇದೆ. ಒಂದು ಕ್ಷಣದ ಅವಸರ ಇಡೀ ತಿಂಗಳ ಅವಕಾಶವನ್ನೇ ಹಾಳು ಮಾಡಿಬಿಡಬಹುದು. ಅದರಲ್ಲೂ ಫೆಬ್ರವರಿ 23 ನಂತರ ಮಾತಿನ ಮೇಲಿನ ಹಿಡಿತ ಅದೇ ಮೇಷರಾಶಿಯವರ ದೊಡ್ಡ ಆಸ್ತಿ. ಕೊನೆಯಲಾಗಿ ಹೇಳೋದಾದ್ರೆ ನೋಡಿ, ಗ್ರಹಗಳು ಒಂದು ಒಳ್ಳೆ ಅವಕಾಶದ ದಾರಿಯನ್ನ ತೋರಿಸ್ತಾವೆ. ಒಂದ್ ರೀತಿ ಕೈಯಲ್ಲಿ ಒಳ್ಳೆ ಕಾರ್ಡ್ಸ್ ಕೊಟ್ಟಾಗೆ. ಆದರೆ ಆ ಆಟವನ್ನ ಹೇಗೆ ಆಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಬಿಟ್ಟಿದ್ದು. ಶಿಸ್ತು, ಪ್ಲಾನಿಂಗ್ ಮತ್ತೆ ಕೃತಜ್ಞತೆಯಿಂದ ಮುನ್ನಡೆದ್ರೆ ಈ ಜಾಕ್ಪಾಟ್ ತಿಂಗಳ ಸಂಪೂರ್ಣ ಲಾಭವನ್ನ ಖಂಡಿತ ಪಡೀಬಹುದು.